ಹಾಯ್ ಹಲೋ ವಿವೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹೊರಗಡೆಯಿಂದ ತಂದು ಕೊಡೋಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅನ್ನೋ ಭಯ. ಅದನ್ನೇ ಮನೆಯಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ ಕೊಡ್ಬೋದು. ಮತ್ತು ಎಮರ್ಜೆನ್ಸಿಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಅದೇನು ಅಂತ ಹೇಳಿದ್ರೆ ಟೊಮ್ಯಾಟೊ ಕೆಚಪ್ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 6 ಟೊಮ್ಯಾಟೊ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದನ್ನ ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಅದ್ರ ಜೊತೆನೇ ಇವಾಗ ಒಂದು 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೆ. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊತಿದ್ದೀನಿ. ನಂತರ ಅರ್ಧ ಈರುಳ್ಳಿಯಲ್ಲಿ ಚೂರು ಕಮ್ಮಿಯಾಗಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ. ಇವಾಗ ಉಳಿದಿರುವಂಥ ಟೊಮ್ಯಾಟೊನ ನಾನು ಆಮೇಲೆ ಇದ್ರ ಜೊತೆ ಸೇರಿಸಿ ಗ್ರೈಂಡ್ ಮಾಡ್ಕೋತೀನಿ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಪೂರ್ತಿ ಎಲ್ಲ ಟೊಮ್ಯಾಟೊನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ಇದೆ. ಇವಾಗ ಸ್ಟವ್ ಮೇಲೆ ಒಂದು ಕೆಟ್ಟಲ್ಲಿ ಇಟ್ಕೊಂಡು ರುಬ್ಬಿರುವಂಥ ಟೊಮ್ಯಾಟೊ ಪ್ಯೂರಿನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕೊಂಡಿದ ನಂತರ ಇವಾಗ ನಾನು ಸ್ಟವ್ನ ಮೀಡಿಯಮಲ್ಲಿ ಇಟ್ಕೊತಾ ಇದ್ದೀನಿ. ತಳಕ್ಕೆ ಫುಲ್ಲು ಫ್ಲೇಮು ಹೋಗಬೇಕು, ಆ ರೀತಿ ಫ್ಲೇಮ್ನ ಇಟ್ಕೋಬೇಕಾಗತ್ತೆ. ಇವಾಗ ಇದು ಬಾಯ್ಲ್ ಆಗೋಕ್ಕೆ ಶುರುವಾಗ್ತಿದೆ. ನೋಡಿ, ಇವಾಗ ಸ್ವಲ್ಪ ಹೈ ಮಾಡ್ಕೊಳ್ಳಿ. ಒಂದು ಮಿಕ್ಸ್ ಕೊಡ್ತೀನಿ. ತಳದಲ್ಲಿ ಏನಾದರೂ ಅಂಟ್ಬಿಟ್ಟಿದ್ರೆ ಸೀದೋಗ್ಬಿಡುತ್ತೆ ಅಂತ ಹೇಳಿ. ನೋಡಿ, ಇವಾಗ ನಾನು ಫುಲ್ ಹೈ ಮಾಡ್ಕೋಬೇಕು. ಫುಲ್ ಹೈ ಮಾಡಿಕೊಂಡು ಈ ರೀತಿ ಒಂದು 6-7 ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಬಾಯ್ಲ್ ಮಾಡ್ತಿರೋ ಮಧ್ಯದಲ್ಲಿ ಸ್ವಲ್ಪ ಆಗಾಗ ಈ ರೀತಿ ಸ್ಪ್ಯಾಚುಲಾದಿಂದ ಅಂಟಿರೋದನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಈ ರೀತಿ ಬಾಯ್ಲ್ ಮಾಡ್ಕೊಂಡಿದ ನಂತರ ಒಂದು 6-7 ನಿಮಿಷ ಆಗಿದ ನಂತರ ಬಾಯ್ಲಿಂಗು ಸ್ವಲ್ಪ ಕಮ್ಮಿ ಆಗುತ್ತೆ. ನೊರೆ ಬರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಈ ರೀತಿ ಕೆಳಗಡೆ ಹೋಗ್ಬಿಡುತ್ತೆ. ಇವಾಗ ನಾನು ಫ್ಲೇಮ್ನ ಲೋ ಮಾಡ್ಕೊತೀನಿ. ಫ್ಲೇಮ್ ಲೋ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು, ಸಕ್ಕರೆ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ. ಸಕ್ಕರೆ ಆ್ಯಡ್ ಮಾಡಿದ ನಂತರ ನಾನಿಲ್ಲಿ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ. ನಂತರ 1/4 ಸ್ಪೂನ್ ಅಷ್ಟು ಚಕ್ಕೆ ಪೌಡರ್, 1 ಪಲಾವ್ ಎಲೆ, ನಂತರ 1/4 ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ನಂತರ 4 ಟೇಬಲ್ ಸ್ಪೂನ್ ಅಷ್ಟು ವಿನೆಗರ್, ವೈಟ್ ವಿನೆಗರ್ನ ಹಾಕೋತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪು. ಕ್ಲಿಪ್ ಮಿಸ್ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನ ಲೋ ಫ್ಲೇಮಲ್ಲೇ ಒಂದು 7-8 ನಿಮಿಷವರೆಗೂ ಕುಕ್ ಆಗಬೇಕು. ಕುಕ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಥಿಕ್ನೆಸ್ ಬರುತ್ತೆ. ನಾನು ವೆಯ್ಟ್ ಲಾಸ್ಗೆ ಚಕ್ಕೆ ಪೌಡರ್ ಯೂಸ್ ಮಾಡೋದ್ರಿಂದ ಚಕ್ಕೆ ಪೌಡರ್ ಹಾಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಚಕ್ಕೆನೆ ಹಾಕೋಬಹುದು. ಪಲಾವ್ ಎಲೆ, ಚಕ್ಕೆ ಎಲ್ಲ ಫ್ಲೇವರ್ಗಷ್ಟೇ ಯೂಸ್ ಮಾಡಿರೋದಿಲ್ಲಿ ನಾನು. ರೀತಿ ಇನ್ನೂ ಹೆಚ್ಚು ಹೆಲ್ದಿ ಆ್ಯಂಡ್ ಟೇಸ್ಟ್ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಸೊ ದಟ್ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡ್ಬೋದು. ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ಸ್ವಲ್ಪ ತಿಕ್ಕಾಗಿದೆ. ಇವಾಗ ಇದು ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಇದನ್ನ ಹೀಗೆ ಒಂದು ಅರ್ಧ ನಿಮಿಷ ಬಿಟ್ಟು ನಾನು ಸ್ಟವ್ನ ಆಫ್ ಮಾಡ್ಕೋತೀನಿ. ನೋಡಿ, ಈಗ ಸ್ಟವ್ ಪೂರ್ತಿ ಆಫ್ ಆಗಿದೆ. ಇವಾಗ ಇದು ತಣ್ಣಗಾಕೆ ಬಿಡಬೇಕಾಗತ್ತೆ. ತಣ್ಣಗಾಕೆ ಬಿಡೋ ಮುಂಚೆ ನಾನು ಇದನ್ನ ಫಿಲ್ಟರ್ ಕೂಡ ಮಾಡ್ಕೊಂಡ್ಬಿಡ್ತೀನಿ. ತಣ್ಣಗಾದ್ಮೇಲೆ ಗಟ್ಟಿ ಆಗತ್ತೆ, ಫಿಲ್ಟರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಬಿಸಿಯಲ್ಲೇ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಫಿಲ್ಟರ್ ಮಾಡ್ಕೊಳಕ್ಕೆ ಹಾಕೋತಾ ಇದ್ದೀನಿ. ತಳ ಕೂಡ ಎಲ್ಲೂ ಅಂಟಿಲ್ಲ, ನೀಟಾಗಿದೆ. ನೋಡಿ, 1 ಸ್ಪೂನ್ನ ಈ ರೀತಿ ಯೂಸ್ ಮಾಡಿಕೊಂಡು ಈ ರೀತಿ ಫಿಲ್ಟರ್ ಮಾಡ್ಕೊಳ್ಳಿ. ಮತ್ತೆ ತಳದಲ್ಲೆಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ. 1 ಸ್ಪೂನ್ ಯೂಸ್ ಮಾಡಿಕೊಂಡು ಈ ರೀತಿ ತಳದಲ್ಲಿ ಇರೋದನ್ನೆಲ್ಲ, ಮೆಶ್ ಕೆಳಗಡೆ ಇರೋದನ್ನೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ. ಇವಾಗ ಇದು ನೋಡಿ ನೀಟಾಗಿ ಫಿಲ್ಟರ್ ಮಾಡೋದಾಗಿದೆ. ಇದು ಸ್ವಲ್ಪ ಈಗ ತಣ್ಣಗಾಕೆ ಬಿಟ್ಬಿಡೋಣ. ನೋಡಿ, ಈಗ ಸ್ವಲ್ಪ ನೀರ್ ತರ ಇದೆ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ನೋಡಿ, ಇವಾಗ ಇದು ಆಲ್ಮೋಸ್ಟ್ ತಣ್ಣಗಾಗಿದೆ, ಸ್ವಲ್ಪ ಬೆಚ್ಚಗಿದೆ. ಇವಾಗ ಇದನ್ನ ನೋಡಿ, ಇದ್ರ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮರಳಾಗಿ ಕೂಡ ಇದೆ, ಗಟ್ಟಿ ಕೂಡ ಆಗಿದೆ. ಇದು ಸ್ವಲ್ಪ ಮರಳಾಗಿರೋದ್ರಿಂದ ನಾನು ಇದು ಸೇಮ್ ಹೊರಗಡೆ ಅಂಗಡಿಯಿಂದ ತರನೇ ಆಗ್ಬೇಕು ಅಂತ ಹೇಳಿ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ. ಆವಾಗ ಇದು ಫೈನ್ ಪೇಸ್ಟ್ ಆಗಿ ಅಂಗಡಿಲಿ ತರೋ ತರಾನೇ ಆಗತ್ತೆ. ನೋಡಿ, ಇವಾಗ ಎಷ್ಟು ಫೈನ್ ಆಗಿದೆ. ಸೊ ಈ ರೀತಿ ಪೇಸ್ಟ್ ತರ ಮಾಡ್ಕೊಂಡು ನಾನು ಇವಾಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ಪೂರ್ತಿ ತಣ್ಣಗಾಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಪ್ಲೇಟ್ನ ಬಗ್ಸಿದ್ರು ಅದು ಬರ್ತಾ ಇಲ್ಲ, ನೀರೆಲ್ಲ ಸಪ್ರೇಟ್ ಆಗಬಾರ್ದು. ಹಂಗಿದ್ರೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ. ನೋಡಿ, ಸ್ನ್ಯಾಕ್ಸ್ ಜೊತೆ ಕೂಡ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ
ಯೂಶಲಿ ನಾನು ಈ ರೀತಿ ಸ್ನ್ಯಾಕ್ಸ್ ಮಾಡಿದ್ದೆ. ಸೇಮ್ ಮಂಗಳೂರು ಬಜ್ಜಿ ಥರ ಆಯಿತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದಕ್ಕೂ ಕೂಡ ಮಕ್ಕಳೆಲ್ಲ ನೀನು ಮಾಡಿರೋ ಕೆಚಪ್ಪೆ ಕೊಡು ಅಂತ ಕೇಳೋರು ಮಕ್ಕಳು, ಅಷ್ಟು ಚೆನ್ನಾಗಿತ್ತು. ಮತ್ತು ಇದನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಗಾಜಿಂದು ಕಂಟೈನರ್ ಯೂಸ್ ಮಾಡಿದ್ದೀನಿ. ಗಾಜಿಂದೇ ನಾನು ಯೂಶಲಿ ಪ್ರಿಫರ್ ಮಾಡೋದು, ಫ್ರೆಶ್ ಆಗಿರುತ್ತೆ, ಪ್ಲಾಸ್ಟಿಕ್ ಬೇಡವೇ ಬೇಡ. ಒಂದು ಗಾಜಿನ ಗ್ಲಾಸಲ್ಲೇ ಈ ರೀತಿ ಸ್ಟೋರ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗಿದೆ. ಈ ರೀತಿ ಮನೇಲೆ ಮಾಡೋದ್ರಿಂದ ಮಕ್ಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ಮತ್ತೆ ಸ್ಕೂಲ್ ಶುರು ಆಗಿರೋದ್ರಿಂದ ಟೈಮ್ ಇಲ್ಲದಾಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಚಪಾತಿ ಮಾಡಿಬಿಟ್ಟು ಇದನ್ನ ಹಾಕಿ ಸ್ಪ್ರೆಡ್ ಮಾಡಿ ಕೊಟ್ಬಿಟ್ರು ಮಕ್ಕಳು ಖುಷಿಯಾಗಿ ತಿನ್ಕೋತಾರೆ. ಪಲ್ಯ ಮಾಡಿದಾಗ ಚಪಾತಿ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಪಲ್ಯ ಮಾಡಿ ರೋಲ್ ಮಾಡಿ ಕೊಟ್ಬಿಟ್ರು ಆರಾಮಾಗಿ ಖುಷಿಯಾಗಿ ತಿಂತಾರೆ. ಸೊ ಮನೇಲೆ ಮಾಡಿರೋದ್ರಿಂದ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಲ್ಲ. ಸೊ ಆರಾಮಾಗಿ ನಾವು ಕೂಡ ಖುಷಿಯಾಗಿ ಕೊಡ್ಬೋದು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಟ್ರಸ್ಟ್ ಮೀ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.